ಅಮೃತ ಕಳಸದ ಹನಿಗಳು ಬಿದ್ದ ಪವಿತ್ರ ಭೂಮಿ. ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಕ್ಷೇತ್ರ. ಪಶ್ಚಿಮ ಘಟ್ಟಗಳ ಮಧ್ಯ ನೆಲೆಸಿರುವ ದಕ್ಷಿಣ ಕಾಶಿ ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ಶಿವನ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಗಸ್ತ್ಯ ಮುನಿಗಳ ಕಮಂಡಲದಿಂದ ಅಮೃತ ಹನಿಗಳು ಬಿದ್ದವು ಮತ್ತು ಅಲ್ಲಿ ಶಿವಲಿಂಗವು ಕಳಸದ ಆಕಾರದಲ್ಲಿ ಉದ್ಭವಿಸಿತು ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಈ ಊರಿಗೆ ಕಳಸ ಎಂಬ ಹೆಸರು ಬಂದಿದೆ. ಸ್ಕಂದ ಪುರಾಣದ ಪ್ರಕಾರ ಕಾಶಿಯಲ್ಲಿ ಶಿವ ಪಾರ್ವತಿಯ ಕಲ್ಯಾಣ ನಡೆಯುವಾಗ ದೇವತೆಗಳೆಲ್ಲ ಅಲ್ಲಿ ನೆರೆದಿದ್ದರು. ಆ ಸಮಯದಲ್ಲಿ ಭೂಮಿಯ ಉತ್ತರ ಭಾಗ ಕುಸಿಯಲಾರಂಭಿಸಿತು. ಆಗ ಭೂಮಿಯನ್ನು ಸಮತೋಲನದಲ್ಲಿಡಲು ಶಿವನು ಅಗಸ್ತ್ಯ ಮಹರ್ಷಿಗಳನ್ನು ದಕ್ಷಿಣದತ್ತ ಕಳಿಸಿದರು. ಅಗಸ್ತ್ಯರು ಕಳಸಕ್ಕೆ ಬಂದಾಗ ಅವರಿಗೆ ಮದುವೆಯನ್ನು ನೋಡಲಾಗಲಿಲ್ಲ ಎಂಬ ಕೊರತೆಯನ್ನು ನೀಗಿಸಲು ಶಿವನು ಇಲ್ಲಿಂದಲೇ ದಿವ್ಯ ದೃಷ್ಟಿಯ ಮೂಲಕ ಮದುವೆಯ ದರ್ಶನ ನೀಡಿದರು ಎಂಬ ನಂಬಿಕೆ ಇದೆ. ಹೊಯ್ಸಳ ಮತ್ತು ವಿಜಯನಗರ ಕಾಲದ ವಾಸ್ತುಶಿಲ್ಪದ ಸೌಂದರ್ಯ ದೇವಸ್ಥಾನದ ಕಲ್ಲಿನ ಶಿಲ್ಪಗಳಲ್ಲಿ ನಾವು ಕಾಣುತ್ತೇವೆ. ಇಂತಹ ಇನ್ನಷ್ಟು ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.